ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ರೆಡಿ ಮೀಡಿಯಾಗಳಲ್ಲೆಲ್ಲ ವರದಿ ಆಗ್ತಾ ಇರೋ ಪ್ರಕಾರ ಈ ತಿಂಗಳಿಂದ ರೇಷನ್ ಅಕ್ಕಿಯನ್ನು 10 kg ಕೊಡ್ತಾ ಇದ್ದಾರೆ. ಅಲ್ಲದೆ ರೇಷನ್ ಅಮೌಂಟ್ ಈ ತಿಂಗಳಿಂದ ಬರೋದಿಲ್ಲ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಒಂದು ಮೀಡಿಯಾಗಳಲ್ಲಿ ವರದಿಯನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಒಂದು ಚಾನಲ್ಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಈ ಒಂದು ತಿಂಗಳಿಂದ ಅಕ್ಕಿಯನ್ನು ಮಾತ್ರ ವಿತರಣೆಯನ್ನು ಮಾಡ್ತಾರೆ. ಮಾಮೂಲಿ ಬರ್ತಾ ಇದ್ದಂತಹ ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ತಾ ಇದ್ದಂಥ ಅಮೌಂಟನ್ನು ಇನ್ನು ಮುಂದೆ ಕೊಡೋದಿಲ್ಲ ಅಂತ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಆಗುತ್ತೆ ಅನ್ನೋದನ್ನು ಜನಗಳು ಅವರು ರೇಷನನ್ನು ರಿಸೀವ್ ಮಾಡ್ಕೊಂಡಾಗ್ಲೇ ಗೊತ್ತಾಗೋದು ಎಷ್ಟೆಷ್ಟು kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂತ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಹಣ ಬಂತು ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟೋ ಜನ ಅಮೌಂಟನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಅವರ ಖಾತೆಗೆ ಅಮೌಂಟ್ ಕೂಡ ಜಮಾ ಆಗಿರೋದಿಲ್ಲ. ಸೊ ಈ ರೀತಿಯ ಒಂದು ವರದಿಗಳನ್ನೆಲ್ಲ ನೋಡಿದ್ಮೇಲೆ ಜನಗಳಿಗೂ ಕೂಡ ಅನಿಸ್ಬಿಟ್ಟಿರುತ್ತೆ, kg ಅಕ್ಕಿಯನ್ನು ಕೊಡ್ತಾರಾ, ರೇಷನ್ ಅಮೌಂಟನ್ನು ಹಾಕೋದಿಲ್ವಾ ಅನ್ನೋದನ್ನು ಈ ಒಂದು ತಿಂಗಳಲ್ಲಿ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ನಾವು ಕೂಡ ಈ ಮಂತ್ ಇನ್ನೂ ರೇಷನನ್ನು ತಗೊಂಡಿಲ್ಲ. ರೇಷನನ್ನು ತಗೊಂಡ ಮೇಲೆ ಎಷ್ಟು kg ಅಕ್ಕಿಯನ್ನು ಕೊಟ್ಟರು, ಈ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಬಂತಾ ಇಲ್ವಾ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಇದು ಎಷ್ಟೋ ಬಡ ಕುಟುಂಬಗಳಿಗೆ ಆಗಿರ್ಬೋದು ಅಥವಾ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಗ್ಬೋದು, ಈ ಒಂದು ರೇಷನ್ ಅಕ್ಕಿ ಕೂಡ ಸಾಕಾಗೋದಿಲ್ಲ. ಬಟ್ ಈಗ ಹೇಳಿರೋ ಹಾಗೆ 10 kg ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದಾರಲ್ವ, ಆ ಒಂದು ಪ್ರೋಸೆಸ್ಸನ್ನು ಮುಂದುವರಿಸಿದ್ರೇ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.